ಹಲೋ ಸ್ನೇಹಿತರೆ, ಎಲ್ಲರಿಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏನಪ್ಪ ಇವತ್ತು ಮೇಡಮ್ ಅವರು ಶ್ಲೋಕ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಹಾಗೇನಿಲ್ಲ. ಇವತ್ತು ನಾನು ಒಂದು ಒಳ್ಳೆ, ಯಾವಾಗಲೂ ಮನೆಯಲ್ಲೇ ಅಡುಗೆ ಮಾಡಿ ಬೇಸರ ಆಗಿದೆ ಅಂತ ಅಂದರೆ ಯಾವಾಗಲೂ ಕುಕ್ಕಿಂಗ್ಸ್ ವಿಡಿಯೋನೇ ಮಾಡೋದು ಬೇಡ, ಇವತ್ತೊಂದು ಟ್ರಾವೆಲಿಂಗ್ ವಿಡಿಯೋ ಮಾಡೋಣ ಅಂತ ಬೆಳಗಾವಲ್ಲಿರುವ ಕಣಬರ್ಗಿಯಲ್ಲಿ ಒಂದು ಸಿದ್ದೇಶ್ವರ ದೇವಾಲಯಕ್ಕೆ ವಿಸಿಟ್ ಕೊಟ್ಟಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಈ ಟೆಂಪಲ್ಗೆ ಹೋಗುವಾಗ. ಫಸ್ಟಿಗೆ ನನಗೆ ಎಕ್ಸಿಬಿಷನ್ ಈ ಥರ ಎಲ್ಲ ಪ್ಲೇಸಸ್ ಬಂದಿದೆ. ನಾನು ಇವಾಗ ಗುಡಿ ಎಂಟ್ರೆನ್ಸ್ನಲ್ಲಿದ್ದೀನಿ. ನೋಡಿ, ಗುಡಿ ಫಸ್ಟ್ ದೇವರಿರೋದೆ ಪಾಂಡುರಂಗ ವಿಠಲ. ಗುಡಿ ನಿಯರಕ್ಕೆ ನೋಡಿ, ಮೈ ತುಂಬ ಒಡವೆನ ಹಾಕ್ಕೊಂಡು ಮೊದಲಿಗೆ ನಾವು ಗಣೇಶನ ನಮಸ್ಕಾರ ಮಾಡಬೇಕು. ಆಮೇಲೆ ಸೆಕೆಂಡ್ ದೇವರಿರೋದು ಗಣೇಶ, ಸ್ವಲ್ಪ ಲಾಕ್ ಹಾಕಿದ್ದಾರೆ. ಸೊ ಹೊರಗಡೆನೇ ಹಚ್ಕೊಳ್ಳೋಕ್ಕೆ ಪ್ರಸಾದ ಅಂತ ಇಟ್ಟಿರ್ತಾರೆ, ಸೊ ಹಚ್ಕೋಬೋದು. ಆಮೇಲೆ ಇಲ್ಲಿರೋ ವಾತಾವರಣ ನೋಡಿ, ಇಲ್ಲಿರುವ ಗಿಡಗಳು ನೋಡಿ. ಬೆಳಗಾವಲ್ಲಿ ಮಿನಿಮಮ್ 1 ವೀಕ್ದಿಂದ ಹಾಲಿಡೇಸ್ ಇದೆ. ಯಾಕೆ ಹಾಲಿಡೇ ಇದೆ ಅಂದರೆ ನೋಡಿ, ಮಳೆಯ ಸಲುವಾಗಿ ಕಂಪ್ಲೀಟ್ 1 ವೀಕ್ ಹಾಲಿಡೇ ಕೊಟ್ಟಿದ್ದಾರೆ. ನೋಡಿ ಇಲ್ಲಿರೋ ಪ್ರಕೃತಿ, ಇಲ್ಲಿ ಮಳೆ ಜಾಸ್ತಿ ಯಾಕಾಗುತ್ತೆ ಅಂದರೆ ನೋಡಿ, ಗಿಡಗಳು ಮರಗಳು ಎಷ್ಟೊಂದಿದೆ, ಮರಗಳಿಂದ ತುಂಬ ಮಳೆ ಆಗುತ್ತದೆ. ಸೊ ನೋಡಿ, ಇವಾಗ ಮೆಟ್ಲಿದೆ, ತುಂಬ ಜಾಸ್ತಿ ಮೆಟ್ಲು ಹತ್ಕೊಂಡು ಹೋಗಬೇಕು. ಸೊ ನಾನು ಸರೌಂಡಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ, ಗಿಡ ಮರ ಪ್ರಕೃತಿ ನೇಚರ್ ಹೆಂಗಿದೆ ಅಲ್ಲಿ ವಿಸಿಟ್ ಕೊಟ್ಟರೆ. ಇದು ದೇವಾಲಯದ ಒಂದು ಹಂತ, ಅಂದರೆ ಮಧ್ಯದಲ್ಲಿ ನಾವು ಹೋಗೋದು. ಹೋದ ಕೂಡಲೇ ಇಲ್ಲಿ ನೋಡಿ ಸಣ್ಣ ಸಣ್ಣ ಗುಡಿಗಳೂ ಇಲ್ಲಿಂದನೇ ಶುರು ಆಗುತ್ತೆ. ನೋಡಿ ಇಲ್ಲಿ ಕಲ್ಲುಗಳಿದೆ, ಕಲ್ಲಿಂದ ನೀರು ಬರುತ್ತೆ. ಇದು ಈ ಗುಡಿ ಕಲ್ಲಿನಲ್ಲೇ ಸ್ಥಾಪನೆ ಆಗಿದೆ. ನೋಡಿ, ಗುಡಿ ಒಂದು ಬಹುಮುಖ, ಇದ್ರ ಮೇಲ್ಗಡೆ ಗುಡಿ ಇದೆ. ಗುಡಿ ನೆಕ್ಸ್ಟ್ ತೋರಿಸ್ತೀನಿ ನಾನು. ನೋಡಿ ಗೊತ್ತಾಗ್ತಿದೆ ಅಲ್ವಾ. ಇವಾಗ ಸಣ್ಣದಾಗಿ ಮೆಟ್ಲನ್ನ ಹತ್ಕೊಂಡೋಗಿ ಇಲ್ಲಿ ಶಿವನ ಲಿಂಗ ಇದೆ. ಇಲ್ಲಿ ಕೂಡ ಒಂದು ಸಣ್ಣ ದೇವರು ಇದ್ದಾನೆ. ಇಲ್ಲಿ ನೋಡಿ ಚೆನ್ನಾಗಿರೋ ನೀರು, ಇಲ್ಲಿಂದ ಒಂದು ಸ್ವಲ್ಪ ಟಾಪ್ ಬಾಟಮ್ ಕಾಣಿಸುತ್ತೆ. ಬೆಳಗಾವಿ ಪೂರ್ತಿ ಆಲ್ಮೋಸ್ಟ್ ಆಲ್ ಕಾಣಿಸುತ್ತೆ. ಎಷ್ಟೊಂದು ಮನೆಗಳಿದೆ. ನೀರನ್ನು ಹೆಂಗೆ ನಿಂತಿದೆ ನೋಡಿ ಹೊಲದಲ್ಲಿ, ರೈತರ ಹೊಲದಲ್ಲಿ ನೀರೆಲ್ಲ ಹೇಗೆ ನಿಂತಿದೆ. ಇಲ್ಲಿ ದೇವರ ಪಾದಗಟ್ಟಿ ಇದು ದೇವರ ಪಾದ. ಇಲ್ಲೊಂದು ಹನುಮಾನ್ದು ಗುಡಿ ಇದೆ. ಸೊ ಅದು ಸ್ವಲ್ಪ ಡಾರ್ಕ್ನೆಸ್ ಆಗಿರೋದ್ರಿಂದ ಕಾಣಿಸಿಲ್ಲ. ನೆಕ್ಸ್ಟು ಇನ್ನೇನು ಮೇಲ್ಗಡೆ ಗುಡಿಗೆ ಹೋಗ್ಬೋದು. ನೋಡಿ ಇಲ್ಲಿ ಎಲ್ಲ ಮೆಟಲಿದೆ. ಇಲ್ಲಿ ಮೇಲ್ಗಡೆ ಹೋಗೋ ಗುಡಿ ಹತ್ತಿರ ಇಲ್ಲಿ ಗುಡಿ ಶುರುವಾಗಿದೆ. ಇಲ್ಲಿ ಕೂಡ ಎಲ್ಲ ಕಲ್ಲಿಂದನೇ ಕೆತ್ತಿದೆ ನೋಡಿ, ಕಂಪ್ಲೀಟಾಗಿ ಎಲ್ಲ ಕಲ್ಲಿಂದನೇ. ಗುಡಿ ಒಳಗಡೆ ಹೋಗುವ ಬಾಗಿಲಿದು ನೋಡಿ, ಒಳಗಡೆ ಹೋಗಬೇಕು ಈ ಥರ ಇದೆ. ಒಳಗಡೆ ಹೋದ್ಮೇಲೆ ನೋಡಿ ದೇವರು ಪೂರ್ತಿ ಕಲ್ಲು ಕೆಳಗಡೆನೇ ಇದ್ದಾರೆ ದೇವರು ನೋಡಿ. ಇದು ಸರೌಂಡಿಂಗ್. ಶ್ರಾವಣದಲ್ಲಿ ಮತ್ತು ಶಿವರಾತ್ರಿ ದಿನ ಇಲ್ಲೆಲ್ಲ ಜ್ಯೋತಿ ಬೆಳಗ್ತಿರ್ತಾರೆ. ಮೇಲ್ಗಡೆ ನೋಡಿ ಎಲ್ಲ ಕಡೆ ಕಲ್ಲಿಂದನೇ ಇದೆ. ಇದು ಗುಡ್ಡ ಬೆಟ್ಟದಲ್ಲಿ ದೇವ್ರನ್ನ ಹೊರಗಡೆ ಕರ್ಪೂರದ ಶಿವಪಾರ್ವತಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ಬೆಳಗಾವಿ ಸಿಟಿ ಕಾಣಿಸುತ್ತೆ. ಕಂಪ್ಲೀಟ್ ಪೂರ್ತಿ ಬೆಳಗಾವಿ ಸಿಟಿ ಇಷ್ಟು ಎತ್ತರಕ್ಕೆ ನಿಂತ್ಕೊಂಡು ನೋಡ್ಬೇಕು ನೋಡಿ. ಕಂಪ್ಲೀಟಾಗಿ ನೀವು ಇಲ್ಲಿ ನಿಂತ್ಕೊಂಡು ನಿಮ್ಮ ಮನೆ ಹುಡುಕಾಡಿದ್ರು ಸಿಗ್ಬೋದು. ಸೊ ಇಲ್ಲಿದೆ ನೇಚರು. ಕೆಳಗಡೆ ಒಂದು ಟೆಂಪಲ್ ಇದೆ. ಇದು ಡೌನ್ ಇಳ್ಕೊಂಡು ಹೋಗೋದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕೂಡ ಕಲ್ಲಿನಲ್ಲಿ ನೀರು ಬಂದೇ ಬರ್ತಾ ಇದೆ. ಎಲ್ಲಿಂದ ನೀರು ಬರುತ್ತೋ ಗೊತ್ತಿಲ್ಲ, ಆ ದೇವರ ಕೃಪೆಯೋ. ಎಲ್ಲ ಕಡೆಯಿಂದ ನೀರು ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ನೀರು ಬರುತ್ತೆ. ಇವಾಗ ನಾನು ಒಂದು ಪಾರ್ಟ್ ಆಫ್ ಬಿಗ್ ಒಂಥರ ಫಾಲ್ಸೇ ಇದು. ಗೋಕಾಕ್ ಫಾಲ್ಸ್ಗಿಂತ ಬೆಸ್ಟ್ ಫಾಲ್ಸ್ ಅನ್ಬೋದು. ಬಿಕಾಸ್ ಅಂದರೆ ಗೋಕಾಕ್ ಫಾಲ್ಸ್ ಕೋಲಾರದವರು ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ. ಇಲ್ಲಿ ಎಷ್ಟು ಜನ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ ಬೆಳಗಾವಲ್ಲಿ. ಹಾಲಿಡೇ ಎಂದು ತಂಪಿದೆ, ಕೋಲ್ಡ್ ಆಗುತ್ತೆ ಅಂತ ಯೋಚನೆ ಕೂಡ ಮಾಡಲಾರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಮಕ್ಕಳು ಎಲ್ಲರೂ ನೋಡಿ. ನೀರು ಎಲ್ಲಿಂದ ಬರ್ತಾಯಿದೆ ನೀರು ಕಂಪ್ಲೀಟಾಗಿ ಮೇಲ್ಗಡೆನಂತ ತುಂಬ ಕೆಳಗಡೆ ಬರ್ತಾಯಿದೆ. ನೀವು ಕೂಡ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ, ಗೊತ್ತಾಗುತ್ತೆ ಹೇಗಿದೆ ಟೆಂಪಲ್ಲು ಹೇಗಿದೆ ಅಂತ. ಸೊ ನೋಡಿ, ನೀರು ಇಷ್ಟು ಹಂತವಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಪೀಪಲ್ಸ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ
ನೋಡಿ, ನಾನು ಒಂದು ಕಂಪ್ಲೀಟ್ ಶೋ ಮಾಡ್ತಾಯಿದ್ದೀನಿ ಗುಡಿ ಹೇಗಿದೆ ಅಂತ. ಪ್ರತಿಯೊಂದನ್ನು ನಾನು ತೋರಿಸಿದ್ದೀನಿ ನಿಮಗೆ. ಟೆಂಪಲ್ ನೋಡಿ, ಇದು ಗುಡಿ ಮೇಲಿರೋ ನೀರು ಆ ಪೈಪಿನಲ್ಲಿ ಬಂದು ಕೆಳಗಡೆ ಬೀಳುತ್ತೆ. ಸೊ ಇದು ಡೌನು ಹೋಗೋದು ನಾವು ರಿಟರ್ನ್. ಇದು ದೂರಿಂದ ನಿಂತರೆ ಗುಡಿ ಹೀಗೆ ಕಾಣಿಸುತ್ತೆ, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಅದರ ಸರೌಂಡಿಂಗ್ ನೇಚರ್ ನೋಡಿ. ಆಮೇಲೆ ಹೋಗೋಕ್ಕೆ ಇಳಿಯೋಕ್ಕೆ ಎರಡಿದೆ. ಇಲ್ಲಿ ಒಂದು ಸ್ವಲ್ಪ ಪಾರ್ಕ್ ಇದೆ. ಸೊ ನಿಮಗೆ ಎಂಜಾಯ್ಮೆಂಟ್ಗೆ ಎಲ್ಲ ಅಂದರೆ ಯಾರಾದರೂ ದೂರದಿಂದ ಬಂದು ಆಹಾರ ಪಡೆಯೋಕ್ಕೆ ಎಲ್ಲ ಫೆಸಿಲಿಟಿ ಇದೆ. ಇಲ್ಲಿ ಕೂಡ ತುಂಬ ಸ್ಪೆಷಲ್ ಆಗಿದೆ ನೋಡಿ. ವೈಬ್ ಶೋ ಇಲ್ಲಿಂದ ಇಟ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ. ಸೊ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬ ಥಿಂಗ್ಸ್ಗಳು ಇದೆ. ಸೊ ಇನ್ನೂ ಅಟ್ಯಾಚ್ ಮಾಡಿಲ್ಲ, ಸೊ ಸ್ವಲ್ಪ ದಿನದಲ್ಲಿ ಮಾಡ್ತಾರಂತೆ. ಸೊ ನೋಡಿ, ಇಲ್ಲಿಂದನೂ ಕೂಡ ಕಾಣಿಸುತ್ತೆ ಒಳ್ಳೆ ಜೋಗ ಜಲಪಾತ ಹೇಗೆ ಹರಿಯುತ್ತಲ್ಲ ಹಾಗೆ ಹರಿತಾ ಇದೆ. ಇದು ಮಲ್ಕಂಬ ಅಂತೀವಲ್ಲ, ಸೊ ಈ ಗುಡಿದ ಮಲ್ಕಂಬ ನೋಡಿ. ಇಲ್ಲೆಲ್ಲ ಪ್ಲೇಸಸ್ ಚೆನ್ನಾಗಿದೆ, ಕೂತ್ಕೋಬೋದು. ಕಮಿಟಿಯವರು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಕಡೆಯೂ ಹಸಿರೇ ಹಸಿರು, ಅದ್ರ ಮಧ್ಯೆ ಒಂದು ದೇವಸ್ಥಾನ. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಒಳ್ಳೆ ಪ್ಲೇಸ್ ಇದು. ಸೊ ಇಲ್ಲಿ ನೋಡಿ, ಎಷ್ಟೊಂದು ಕಾರ್ ಬೈಕ್ಸ್ ಎಲ್ಲ ಬಂದು ನಿಂತಿದೆ. ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದಾರೆ ನೋಡಿ. ಎಲ್ಲ ಆಟ ಆಡೋ ಸಾಮಾನ್ಸ್ ಎಲ್ಲ ಇದೆ. ಮಕ್ಕಳ ಸಲುವಾಗಿ ಜೋಕಾಲಿ ಅಂತ, ಜಾರು ಬಂಡಿ ಅಂತ ಎಲ್ಲ ಇದೆ. ಸೊ ಇದು ರಿಟರ್ನ್ ಡೌನ್ ಹೋಗೋದು, ಅಂದರೆ ಮತ್ತೆ ಹೊಳ್ಳಿ ಹೋಗುವಾಗ ಸರೌಂಡಿಂಗ್ ನೇಚರ್ ಇದು ನೋಡಿ. ಇಲ್ಲಿ ಕೂಡ ನೋಡಿ ನೀರು ಹೇಗೆ ಹರಿದು ಹೋಗ್ತಾ ಇದೆ, ತುಂಬ ಚೆನ್ನಾಗಿ ನೀರು ಹರಿದು ಹೋಗ್ತಾ ಇದೆ. ಥ್ಯಾಂಕ್ ಯು.